ದೆಹಲಿ ಮೂಲದ ವ್ಯಕ್ತಿಯೊಬ್ಬರು ಪತ್ನಿ ಹಾಗೂ ಇಬ್ಬರು ಮಕ್ಕಳೊಂದಿಗೆ ಉದಯಪುರದ ಪಂಚತಾರಾ ಹೋಟೆಲ್ನಲ್ಲಿ 10 ದಿನಗಳ ಕಾಲ ತಂಗಿ 5.74 ಲಕ್ಷ ಬಿಲ್ ಪಾವತಿಸದೆ ತೆರಳಿರುವ ಆರೋಪ ಕೇಳಿಬಂದಿದೆ. ಹೌದು, ಪೊಲೀಸರಿಗೆ ನೀಡಿರುವ ದೂರಿನ ಪ್ರಕಾರ ಆಗಸ್ಟ್ 12ರಂದು ಟ್ರಾವೆಲ್ ಏಜೆನ್ಸಿಯೊಂದು ಇಮೇಲ್ ಮೂಲಕ ಅನುರಾಗ್ ಯಾದವ್ ಎಂಬುವರ ಹೆಸರಿನಲ್ಲಿ ದಿ ಒಬೆರಾಯ್ ಉದಯ ವಿಲಾಸ್ ಹೋಟೆಲ್ನಲ್ಲಿ ಕೊಠಡಿ ಬುಕ್ ಮಾಡಿತ್ತು. ಬಳಿಕ ಯಾದವ್ ಅವರ ಪತ್ನಿ ಹಾಗೂ ಇಬ್ಬರು ಮಕ್ಕಳು ಆಗಸ್ಟ್ 14ರಿಂದ 23ರವರೆಗೆ ಹೋಟೆಲ್ನಲ್ಲಿ ತಂಗಿದ್ರು. ಈ ಅವಧಿಯಲ್ಲಿ ಕುಟುಂಬವು ಹೋಟೆಲ್ನ ಊಟ ಸೇರಿದಂತೆ ವಿವಿಧ ಸೇವೆಗಳನ್ನು ಬಳಸಿಕೊಂಡಿತ್ತು. ಆಗಸ್ಟ್ 24ರಂದು ಚೆಕ್ಔಟ್ ಸಮಯದಲ್ಲಿ 10 ದಿನಗಳಲ್ಲಿ ವಾಸ್ತವ್ಯ ಹಾಗೂ ಇತರ ಸೇವೆಗಳಿಗಾಗಿ ಒಟ್ಟು 5.74 ಲಕ್ಷ ಬಿಲ್ ನೀಡಲಾಗಿತ್ತು. ಆದರೆ ಯಾದವ್ ಬಿಲ್ ಪಾವತಿಸಲು ನಿರಾಕರಿಸಿ ಟ್ರಾವೆಲ್ ಏಜೆನ್ಸಿಯೇ ಹಣ ಪಾವತಿಸಲಿದೆ ಎಂದು ತಿಳಿಸಿದ್ದಾರೆ ಎನ್ನಲಾಗಿದೆ. ಹೋಟೆಲ್ ಸಿಬ್ಬಂದಿ ಟ್ರಾವೆಲ್ ಏಜೆನ್ಸಿಯನ್ನು ಸಂಪರ್ಕಿಸಿದಾಗ ಯಾದವ್ ಪರವಾಗಿ ಬಿಲ್ ಪಾವತಿಸುವ ಯಾವುದೇ ಒಪ್ಪಂದ ನಾವು ಮಾಡಿಕೊಂಡಿಲ್ಲ ಎಂದು ಏಜೆನ್ಸಿ ಸ್ಪಷ್ಟಪಡಿಸಿದೆ. ಇದರಿಂದ ವಂಚನೆಗೊಳಗಾದ ಹೋಟೆಲ್ ಆಡಳಿತ ಮಂಡಳಿ ತಕ್ಷಣವೇ ಪೊಲೀಸರಿಗೆ ದೂರು ನೀಡಿದೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಒಂದು ಸ್ವಲ್ಪ ತಲೆ ಓಡಿಸಿದ್ರೆ ಆ ಹೋಟೆಲ್ನವ್ರಿಗೆ ಅವರ ಎದುರಿನಲ್ಲೇ ಕಸ್ಟಮರ್ನ ಎದುರಿನಲ್ಲೇ ಆ ಟ್ರಾವೆಲ್ ಏಜೆನ್ಸಿಗೆ ಫೋನ್ ಮಾಡ್ಬೋದಿತ್ತು, ವಿಚಾರಿಸ್ಬೋದಿತ್ತು. ಆದರೆ ಆ ಕೆಲಸ ಆ ಹೋಟೆಲ್ ಮಾಡಿಲ್ಲ. ಇದರಿಂದ ಆ ಹೋಟೆಲ್ನವರು ಬಕ್ರ ಆದಂಗೆ ಆಗಿದೆ.